ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ನಗರದಲ್ಲಿ ನಡೀತಾ ಇರುವ ನಗರೋತ್ಥಾನ ಕಾಮಗಾರಿಯು ಭಾಗಶಃ ಕಳಪೆತನದಿಂದ ನಡೀತಾ ಇರುವುದು ಕಂಡು ಬರ್ತಾ ಇದೆ. ಮಳೆಯಲ್ಲಿಯೂ ಕಾಮಗಾರಿ ಮುಂದುವರೆಸಿರುವುದು ಮತ್ತೊಂದು ವಿವಾದಕ್ಕೀಡಾಗಿದೆ. ದಾಂಡೇಲಿಯ ವಿವಿಧೆಡೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಹಲವು ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಅಂತ ಸಾರ್ವಜನಿಕರು ಆಕ್ಷೇಪವಾಗಿದೆ. ಕೆಲವು ಕಡೆ ರಸ್ತೆಗಳ ಮಣ್ಣನ್ನ ಸರಿಯಾಗಿ ಅಗೆಯದೆ ಮೇಲಿಂದ ಮೇಲೆ ಡಾಂಬರ್ ಹಾಕಿರೋದು ಕಂಡು ಬಂದ್ರೆ, ಇನ್ನು ಕೆಲವು ಕಡೆ ಸಿಮೆಂಟ್ ಚೆನ್ನಾಗಿ ಇರುವ ಸಿಮೆಂಟ್ ರಸ್ತೆ ಮೇಲಿಂದ ಮೇಲೆಯೇ ಡಾಂಬರ್ ಸರಿಪಡಿಸಿದ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಳೆಯ ನಡುವೆಯೂ ಕೂಡ ರಸ್ತೆಗೆ ಡಾಂಬರ್ ಚೆಲ್ಲುವ ಕೆಲಸ ನಡೀತಾ ಇದೆ. ದಾಂಡೇಲಿಯ ಮಾರುತಿನಗರ ಪ್ರದೇಶದಲ್ಲಿ ಜಗದಂಬ ದೇವಸ್ಥಾನದ ಮುಂಭಾಗದ ಗಲ್ಲಿಯ ರಸ್ತೆಗಳಲ್ಲಿ ಶನಿವಾರ ಡಾಂಬರೀಕರಣ ಮಾಡಿದ್ದು, ಮಧ್ಯಾಹ್ನದಿಂದಲೇ ಇಲ್ಲಿ ಮಳೆ ಹನಿಸ್ತಾ ಇದೆ. ರಸ್ತೆಯ ಮೇಲೆಲ್ಲ ಮಳೆಯ ನೀರು ತುಂಬಿಕೊಂಡಿದೆ. ಹೀಗೆ ಮಳೆ ಹನಿಸ್ತಾ ಇರುವ ಸಂದರ್ಭದಲ್ಲಿಯೂ, ರಸ್ತೆ ಮೇಲೆ ನೀರು ನಿಂತಿರುವ ಸಂದರ್ಭದಲ್ಲಿಯೂ ಗುತ್ತಿಗೆದಾರ ಯಾವುದಕ್ಕೂ ಗಮನ ಹರಿಸದೆ ಡಾಂಬರ್ ಹಾಕುವ ಕೆಲಸ ಆರಂಭಿಸಿದ್ದಾರೆ. ರಸ್ತೆಯ ಮೇಲೆ ನೀರು ನಿಂತಿದ್ರೂ ಡಾಂಬರ್ ಹಾಕುವ ಕೆಲಸ ನಿರಂತರವಾಗಿದ್ದು, ಡಾಂಬರ್ ಹಾಕಿದ ಕೆಲ ಕ್ಷಣದಲ್ಲೇ ಕಿತ್ತು ಹೋಗಲು ಆರಂಭಿಸಿದೆ. ಸುರಿಯುವ ಮಳೆಯ ನಡುವೆಯೂ ಡಾಂಬರ್ ಹಾಕಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯರು ಅನೇಕರು ಈ ಬಗ್ಗೆ ನಗರಸಭೆಗೆ ದೂರನ್ನು ಕೊಟ್ಟಿದ್ದಾರೆ. ರಸ್ತೆ ಕೆಲಸವನ್ನ ನಿಲ್ಲಿಸಿದ್ದಾರೆ. ಸ್ಥಳಕ್ಕೆ ನಗರ ಅಭಿಯಂತರು ಆಗಮಿಸಿ ಪರಿಶೀಲಿಸಿದ್ದು, ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸಾದಿಕ್ ಮುಲ್ಲಾ, ದಾಂಡೇಲಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.